ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಜನರ ಸಮಸ್ಯೆಗೆ ಬಗೆಹರಿಸದಿದ್ದರೆ ನಿಮಗೆ ಜನರಿಂದ ಚಪ್ಪಲಿಯಲ್ಲಿ ಓಡಿಸುತ್ತೇನೆ ಎಂದು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾದ ಘಟನೆ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ರೈತ ಸಭೆಯಲ್ಲಿ ನಡೆದಿದೆ. ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ಮ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರೆದು ಹಾಕ್ಲಿ. ನಾನು ಎಸಿನ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ. ಜನ ಬಂದು ಅವ್ರು ಉತ್ತರ ಹೇಳಿ. ನೀವು ಇಲ್ಲದ್ರೆ ಹೆಕಡೋದು ಹೊಡಿಸ್ತೀನಿ ನಾನು. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋರು ಪರವಾಗಿಲ್ಲ. ಹೊಡಿತಾರೆ ಜನ ಹೆಕಡ ತಗೊಂಡು. ಇಲ್ಲ ನಿನ್ ಹೊಡಿತಾರೆ, ನಾನು ಹೊಡಿತಾರೆ. ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಕಳೆದ 3 ದಿನಗಳ ಹಿಂದೆ ತಾಲೂಕು ಆಡಳಿತ ರೈತ ಸಮಸ್ಯೆಗಳ ಬಗೆಹರಿಸಲು ವಿಫಲವಾಗಿದೆ ಎಂದು ಆರೋಪಿಸಿ ದಲಿತ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ತಾಲೂಕು ಕಚೇರಿ ಮುಂದೆ ತಮಟೆ ಚಳುವಳಿ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ತಮಟೆ ಚಳುವಳಿ ನಡೆಸಿದ ಹಿನ್ನೆಲೆಯಲ್ಲಿ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣ ರೈತರ ಸಮಸ್ಯೆ ಬಗೆಹರಿಸಲು ರೈತರು ಹಾಗೂ ದಲಿತ ಸಂಘಟನೆಗಳ ಸಭೆ ಕರೆದಿದ್ದು, ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಕೆರಳಿದ ಶಾಸಕ ಎಚ್.ಸಿ. ಬಾಲಕೃಷ್ಣ ಸಭೆಯಲ್ಲಿದ್ದ ತಹಶೀಲ್ದಾರ್ ಶರತ್ ಕುಮಾರ್ ಅವರಿಗೆ ಜನರು ಕೆಲಸ ಮಾಡಿಲ್ಲ ಎಂದು ನಿಮಗೆ ಚಪ್ಪಲಿಯಲ್ಲಿ ಹೊಡೆಯುತ್ತಾರೆ, ನಿಮ್ಮಿಂದ ಸರಿಯಾಗಿ ಕೆಲಸ ಮಾಡಿಸಲಿಲ್ಲ ಎಂದು ನನಗೆ ಚಪ್ಪಲಿಯಲ್ಲಿ ಹೊಡೆಯುತ್ತಾರೆ. ನಿನ್ ಕೈ ಕೆಲಸ ಮಾಡ್ಸಕ್ಕಾಗಲ್ಲ, ನಾನು ಹೊಡಿತಾರೆ. ಇಲ್ಲ ನಿನ್ ಹೊಡಿತಾರೆ. ಆಚೆಗೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗ್ ಆಫೀಸರು? MLA-ಗಳಾಗ್ಬೇಕಂಡ್ರಿ, ತಹಶೀಲ್ದಾರ್ಗಳೆಲ್ಲ ಜನಗಳ ಮನ್ನಣೆ ಹೇಳ್ಕೊಂಡು. ಕೆಲವರು ಬಾಲಕೃಷ್ಣ ಏಕವಚನದಲ್ಲಿ ಮಾತನಾಡುತ್ತಾನೆ ಎನ್ನುತ್ತಾರೆ. ಕೆಲಸ ಮಾಡದ ನಿಮಗೆ ಏನು ಮುತ್ತು ಕೊಡಲ್ಲ ಎಂದು ಪ್ರಶ್ನಿಸಿರುವ ಶಾಸಕ ಬಾಲಕೃಷ್ಣರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಶಾಸಕರ ನಡೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ಯಾರು ಆಗ್ತಾರೆ ಮಾತಾಡ್ತಾರೆ ಬಾಲಕೃಷ್ಣ ಅಂತ. ಇನ್ನೇನು ಮಾತಾಡೋದು? ಮುತ್ತಿಕ್ತಾರ ನಿಮ್ಗೆ? ಆಚೆ ಆಗಲ್ಲ ನಿಮ್ಗೆ? ನಿಮ್ ಕುಟುಂಬದಲ್ಲಿ ಯಾರು ಸುಮ್ಮನಿರ್ತೀರನ್ರಿ? ಆಚೆಗೆ ಆಗ್ಬೇಕ್ರಿ. ಹೆಂಗಿರ್ಬೇಕ್ರಿ ಹೆಂಗ್ ಆಫೀಸರು? MLA-ಗಳಾಗ್ಬೇಕಂಡ್ರಿ, ತಹಶೀಲ್ದಾರ್ಗಳೆಲ್ಲ ಜನಗಳ ಮನ್ನಣೆ ಹೇಳ್ಕೊಂಡು. ಅವನ ನಮ್ಮ ಇವರು ಕೋಲಾರ DC ರವಿ ಸತ್ತಾಗ ಜನ ಬಂದು ಹತ್ರು ಕಂಡ್ರಿ. ಯಾಕತ್ರು? ಸಾವಿರಾರು ಜನ, ಲಕ್ಷಾಂತರ ಜನ ಯಾಕತ್ರು? ಮತ್ತೆ ಅದನ್ನ ಈಗ ನಿಮ್ಗೆ ಹೇಳ್ತಾರ? ನನ್ನ ಮಗ ತೋಲ್ಬೋದ ಕಣೆ ಅಂತಾರೆ. ಡಿಸ್ಮಿಸ್ ಮಾಡ್ರಿ ಇಂಥವ್ರನ್ನೆಲ್ಲ. ಸರ್ಕಾರ ಅರ್ಧ ಸಂಬಳ ಕೊಡಲು ಸಬ್ಮಿಟ್ ಮಾಡ್ಬಿಡೋಣ. ಸರ್ ಇನ್ನೊಂದು ಸರ್ ಸರಿ ಸರ್ ಸರಿ ಸರ್ ಅಂತ ವ್ಯವಸ್ಥೆ ಸರಿ ಮಾಡಕ್ ಆಗಿಲ್ವಲ್ಲಪ್ಪ. ಎಷ್ಟು ದಿವಸ ಆಯ್ತು? 2 ವರ್ಷ ಆಯ್ತೇನ್ರಿ? 2 ವರ್ಷ ಆದ್ರೂ ವ್ಯವಸ್ಥೆ ಸರಿ ಮಾಡಕ್ ಆಗಿಲ್ವಲ್ಲ. ಇಲ್ಲಿ ಆಮೇಲೆ ಇನ್ನೊಂದು ಸರ್ ಸನ್ನಿಹಿತ ಇದಾರ ಕೆಲಸ ಮಾಡ್ತಿದ್ರಿ ನೀವು. ಅಸಹ್ಯ ಆಯ್ತದೆ ಮಾತಾಡಕ್ಕೆ. ಆದ್ಮೇಲೆ ಮನೆಗೆ ಹೋಯ್ತು ರೆವಿನ್ಯೂ ಕಮಿಷನ್ ಲೆಟರ್ ಕೊಡ್ತೀನಿ. ಒಂದೇ ಸರಿ ಹೋಯ್ತು ಮನೆಗೆ ರೆವಿನ್ಯೂ ಕಮಿಷನ್ ಕೊಟ್ರೆ ಲಕ್ಕನಹಳ್ಳಿ ಪಂಚಾಯತಿ ಅಣ್ಣ, ಕೋರಮಂಗಲ ಸರ್ವೆ ನಂಬರ್ 17ರಲ್ಲಿ ಇವರು ಪ್ರೆಸೆಂಟ್ ಇದಾರಣ್ಣ. ಸಾಹೇಬ್ರು ಬಂದು ವಿಸಿಟ್ ಮಾಡಿ ಬಂದ್ರು. ನಿಮ್ ಶಿಫ್ಟ್ ಮಾಡ್ಬಿಡಿದಿಲ್ವಯ್ಯ? ನೀವೆಲ್ಲ ನೆಮ್ಮಗ ಹಾಕೊಂಡ್ಬಿಡಿದಿಲ್ಲ. ಈಗ ಕಡಿಮೆ ಆಯ್ತು. ಎಲ್ಲ ಜಮೀನು ಜಾಸ್ತಿ ಆಗ್ಬಿಟ್ಟು ನಿಮ್ ಕಟ್ಟನೆ ಜಾಸ್ತಿ ಐತಿಲ್ಲ. ಈಗೆಲ್ಲ ನಿಮ್ಮನ್ನು ಟ್ರಾನ್ಸ್ಫರ್ ಕೊಟ್ಬಿಡ್ತಾ ಇದೀವಿ. ಈಗ ಎಲ್ಲ ರೆವಿನ್ಯೂ ಸೆಕ್ಷನ್ ಹೋಯ್ತದ. ಯಾವ ಕಳಿಸ್ತೀರಿ ಅವ್ರನ್ನೆಲ್ಲ? ಹೇಳ್ರಿ, ಅನುಭವಿಸ್ತೀರ ನೀವೆಲ್ಲ. ಮಾಗಡಿ ನೆಮ್ಮದಿ ನಿಮ್ಗೆ ಹತ್ರ ಸಿಕ್ಕದು ನೆಲಮಂಗಲ ಇವ್ರಪ್ಪ. ಬಿಡದೆ 52 ಕಿಲೋಮೀಟರ್ ಅಣ್ಣ ಏನಿಲ್ಲ. ಇವ್ರದ್ದು ಸರ್ವೆ ನಂಬರ್ 17ರಲ್ಲಿ ಕೋರಮಂಗಲ ಸರ್ವೆ ನಂಬರ್ ಅಲ್ಲಿ ಅಲ್ಲೇನೆ ಇವರು ಪೊಸಿಷನ್ ಅಲ್ಲಿ ಅವ್ರೆ. ಗೋಮಾಳ ಅದು ಹೈಕೋರ್ಟ್ ಅಲ್ಲೂ ಕೂಡ ಜಾಗ ಹೋಗ್ಬಾರ್ದು ಅಂತದೆ. ಅಲ್ಲಿ ಇವ್ರ ತಂಗಿ ಸತ್ತೋದ್ರ ಅಲ್ಲೇ ಸ್ಟ್ರೈಕಲ್ಲಿ ಕೂತ್ಕೊಂಡು ಅಲ್ಲೇ ದಪ್ಪನ್ ಮಾಡಿ ಗೋರಿ ಮಾಡವ್ರೆ, ಸಮಾಧಿ ಮಾಡವ್ರೆ. ಆಮೇಲೆ ಬೆಳೆನ ಇಂಥವ್ರಿಗೂ ಕುಯ್ಯಕ್ ಬಿಟ್ಟಿಲ್ಲ ಅಣ್ಣ. ಬೇರೆ ಬಂದು ಅವ್ರು ಬೇರೆ 7 ಎಕರೆ ತಿಂದ್ರಲ್ಲ ಅವ್ರೆ, ಇಲ್ಲಿನವರೆಗೂ ಕುಯ್ಯಕ್ ಬಿಟ್ಟಿಲ್ಲ ಅಣ್ಣ. ಸಾಹೇಬ್ರು ಕೂಡ ಬಂದು ಇಂಥವೆಲ್ಲ ಹೋಗಿ ನೀವು ಏನ್ ಡಿಸಿಷನ್ ತಗೊಂಡ್ರಿ? ಸ್ಪಾಟ್ ಒಬ್ಬ ತಹಶೀಲ್ದಾರ ದಂಡಾಧಿಕಾರಿ ಸ್ಪಾಟ್ ಹೋಯ್ತಾನೆ ಅಂತಂದ್ರೆ ನಡಬೇಕ್ರಿ. ಹೊಲ ನಮ್ ಕಡೆ ಊಟ ಮಾಡಕ್ಕೆ ಇರಪ್ಪ ನಿಮಿಷ ಹೇಳ್ತಾರೆ ಕೊಡಲ್ಲ. ಅದು ರಿಜೆಕ್ಟ್ ಆಯ್ತದೆ. 57 ಹಾಕಿ ರಿಜೆಕ್ಟ್ ಆಯ್ತದಮ್ಮ. 50, 53 ಹಾಕಿದ್ರೆ ಮಾತ್ರ ನಿಮ್ಗೆ ರೈಟ್ಸು.